ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇವತ್ತಂತೂ ತುಂಬಾ ಗ್ರೇಟ್ ಮಾರ್ನಿಂಗ್ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ಗೆ. ವರ್ಲ್ಡ್ ಕಪ್ ವಿನ್ನದ ಖುಷಿಲಿ ತೇಲಾಡ್ತಾ ಇರ್ತೀವಿ. ಆ ಹ್ಯಾಂಗ್ ಓವರ್ನಿಂದನೇ ನಾವಿನ್ನೂ ಹೊರಬಂದಿಲ್ಲ. ಗೂಸ್ ಬಂಪ್ಸ್ ಮೂಮೆಂಟ್ ಆಗಿತ್ತು ಅದು ನಿನ್ನೆ. ಒಂದು ಕ್ಷಣ ನಾವು ಅಂದ್ಕೊಂಡಿದ್ವಿ ಈ ಮ್ಯಾಚ್ ಹೋಗೇ ಬಿಡ್ತು ಅಂತ, ಮತ್ತೊಂದು ನಮಗೆ ಹಾರ್ಟ್ ಬೇಕಾದಿದೆ ಅಂತ. ಆದರೆ ಇಂಡಿಯನ್ ಬೌಲರ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಲಾಸ್ಟ್ 5 overs ಏನು ಮಾಡಿದ್ದಾರೆ ನಿಜಕ್ಕೂ ಚಿಂದಿಗುರು. 28 ಬಾಲ್ನಲ್ಲಿ 27 ರನ್ ಬೇಕಿತ್ತು. ರನ್ನ ಬಾಲ್ ಇತ್ತು. ರನ್ನ ಬಾಲ್ನಿಂದ ಈ ಟಾರ್ಗೆಟನ್ನು ಡಿಫೆಂಡ್ ಮಾಡಿ ಅದು ಕೂಡ 7 ರನ್ನಿಂದ ಗೆಲ್ಲೋದು ಅಂದರೆ ಸಾಧಾರಣ ವಿಷಯನೇ ಅಲ್ಲ. ನಿಜಕ್ಕೂ ಹಾರ್ದಿಕ್ ಪಾಂಡ್ಯ 2 ಓವರ್, ಬುಮ್ರಾ 2 ಓವರ್, ಹಾಗೆಯೇ ಹರ್ಷದೀಪ್ 1 ಓವರ್, ಲಾಸ್ಟ್ 5 ಓವರ್ನಲ್ಲಿ ಮೆಚ್ಚಲೇಬೇಕು. ಸೌತ್ ಆಫ್ರಿಕಾದಿಂದ ಮ್ಯಾಚನ್ನು ಕಿತ್ಕೊಂಡ್ರು ಅಂತಲೇ ಹೇಳ್ಬೋದು. ಅವ್ರ ಕೈಲೇ ಇತ್ತು. ಇಂಡಿಯಾ ವಿನ್ನಿಂಗ್ ಪರ್ಸೆಂಟ್ 3% ಇತ್ತು. ಅದರಿಂದ ಮ್ಯಾಚ್ ಗೆಲ್ಲೋದು ಅಂದರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಕೊಡಲೇಬೇಕು ಬೌಲಿಂಗ್ ಟೀಮ್ಗೆ. ಈ ಮ್ಯಾಚ್ನಲ್ಲಿ ಎಲ್ಲ ನೋಡಿರ್ತೀರ, ಆದರೂ ಕೂಡ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಬನ್ನಿ. ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತು. ಈ ಥ್ರೂ ಔಟ್ ದ ಟೂರ್ನಮೆಂಟು ಬ್ಯಾಟಿಂಗ್ಗೆ ಫಸ್ಟ್ ಆಡೇ ಜಾಸ್ತಿ ವಿನ್ ಆಗಿರೋದ್ರಿಂದ ಫೈನಲಲ್ಲಿ ಯಾಕೆ ಚೇಂಜ್ ಮಾಡೋದು, ಟಾಸ್ ವಿನ್ ಆಗಿದ್ದೀವಲ್ಲ ಅಂತ ಬ್ಯಾಟಿಂಗ್ಗೆ ತೊಗೊಳ್ತಾರೆ. ಒಳ್ಳೆ ಆರಂಭನೇ ಸಿಕ್ತು ಅಂತ ಹೇಳ್ಬೋದು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಪಾಸಿಟಿವ್ ಸ್ಟಾರ್ಟನ್ನೇ ಕೊಡ್ತಾಯಿದ್ರು. ವಿರಾಟ್ ಕೊಹ್ಲಿ ಮೊದಲ ಓವರ್ನಲ್ಲೇ 3 ಬೌಂಡ್ರಿಯನ್ನು ಗಳಿಸಿದ್ರೆ, ರೋಹಿತ್ ಶರ್ಮಾ ಸೆಕೆಂಡ್ ಓವರ್ ಫಸ್ಟ್ 2 ಬಾಲೇ ಬೌಂಡ್ರಿ ಹೊಡೆದಿದ್ರು. ಆದರೆ 3ನೇ ಬಾಲ್ನಲ್ಲಿ ಸ್ವೀಪ್ ಹೊಡೆಯೋದಕ್ಕೆ ಹೋಗಿ ಮಿಸ್ಟೈಮಾಗಿ ಔಟ್ ಆಗ್ತಾರೆ. ದೊಡ್ಡ ಹೊಡೆತ ಬೀಳುತ್ತೆ ಅಂತಲೇ ಹೇಳ್ಬೋದು. ಅದೇ ಓವರ್ನಲ್ಲಿ ಪಂತ್ ಕೂಡ ಔಟ್ ಆಗಿದ್ದು ಮತ್ತೊಮ್ಮೆ ಪ್ರೆಷರ್ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೊಮ್ಮೆ ಸೌತ್ ಆಫ್ರಿಕಾ ತಂಡಕ್ಕೆ. ಹೀಗೆ ಮತ್ತೆ ಪಾರ್ಟ್ನರ್ಶಿಪ್ ಅವಶ್ಯಕತೆ ಇರುತ್ತೆ. ವಿರಾಟ್ ಕೊಹ್ಲಿಗೆ ಸೂರ್ಯಕುಮಾರ್ ಅದ್ರ ಜೊತೆ ಆಗ್ತಾರ ಅಂತ ನೋಡಿದ್ರೆ ಇಲ್ಲ. ಅವರು ಕೂಡ ಅವರ ಫೇವ್ರೆಟ್ ಶಾಟೇನೇ ಅದು. ಆದರೂ ಕೂಡ ಅದು ಮಿಸ್ಟೈಮಾಗಿ ಲಕ್ ಇರಬೇಕು ಅಂತ ಹೇಳೋದು ಇದಕ್ಕೇ. ಮಿಸ್ಟೈಮಾಗಿ ಔಟ್ ಆಗ್ತಾರೆ. ಕ್ಲಾಸನ್ ಅವರು ಒಂದು ಅದ್ಭುತ ಕ್ಯಾಚ್ ಹಿಡಿದು ರಾಬಾರ್ಡ್ ಅವ್ರಿಗೆ ಔಟ್ ಆಗ್ತಾರೆ. ಇದರೊಂದಿಗೆ ಭಾರತ ತಂಡ 34ಕ್ಕೆ 3 ಹೆವಿ ಸಂಕಷ್ಟದಲ್ಲಿ ಸಿಲುಕಿರುತ್ತೆ. ವಿರಾಟ್ ಕೊಹ್ಲಿ ಅವರಿಗೆ ಜೊತೆ ಆಗೋದಕ್ಕೆ ಅಕ್ಷರ್ ಪಟೇಲ್ ಅವರನ್ನು ಪ್ರಮೋಟ್ ಮಾಡ್ತಾರೆ. ಇಲ್ಲೇ ನೋಡಿ ಮ್ಯಾಚ್ ಟರ್ನ್ ಆಗಿದ್ದು. ಅಕ್ಷರ್ ಪಟೇಲ್ ಪ್ರಮೋಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ಥರ ಬ್ಯಾಟಿಂಗ್ ಆಡ್ತಾರೆ ಅವರು. ಡಿಸಪಾಯಿಂಟ್ ಅಂತೂ ಮಾಡಲಿಲ್ಲ ಖಂಡಿತವಾಗ್ಲೂ. ಒಂದು ಕಡೆ ವಿರಾಟ್ ಕೊಹ್ಲಿ ಆ್ಯಂಕರ್ ರೋಲ್ ತೊಗೊಂಡು ಸಿಂಗಲ್ ತೆಗೊಡ್ತಾಯಿದ್ರೆ, ಅಕ್ಷರ್ ಪಟೇಲ್ ಅವ್ರಿಗೆ ಅಗ್ರೆಸಿವ್ ಅಪ್ರೋಚನ್ನು ಕೊಡಲಾಗಿತ್ತು. ಅದು ಕೂಡ ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆಗಿದ್ರು ಅಂತಲೇ ಹೇಳ್ಬೋದು. ಭರ್ಜರಿ 4 ಸಿಕ್ಸರ್ಸ್ಗಳನ್ನು ಹೊಡೆದ್ರು ಅಕ್ಷರ್ ಪಟೇಲ್. ಲಿಟ್ರಲಿ ಚೇಂಜ್ ಮಾಡಿಬಿಟ್ರು ಮ್ಯಾಚಿನ ಇದನ್ನು. ಯಾಕಂದರೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು, 60+ ಪಾರ್ಟ್ನರ್ಶಿಪ್ ಬಂತು ಈ ಜೋಡಿ ನಡುವೆ. ನಂತರ ಎಲ್ಲ ಸರಿ ಆಗ್ತಿದೆ ಅನ್ನೋಷ್ಟರಲ್ಲಿ ಅಕ್ಷರ್ ಪಟೇಲೇ ಸ್ವಲ್ಪ ಲೇಜಿ ಆದರು ಅಂತಲೇ ಹೇಳ್ಬೋದು. ಆರಾಮಾಗಿ ಕ್ರೀಸನ್ನು ತಲುಪ್ತಾಯಿದ್ರು. ಡಿಕಾಕ್ ಅವರ ಪ್ರೆಸೆನ್ಸ್ ಆಫ್ ಮೈಂಡ್ಗೆ ಮೆಚ್ಚಲೇಬೇಕು. ಒಂದು ಡೈರೆಕ್ಟ್ ಹಿಟ್ ಮುಖಾಂತರ ಅಕ್ಷರ್ ಪಟೇಲ್ ಅವರನ್ನು ಔಟ್ ಮಾಡ್ತಾರೆ. ಆದರೂ ಅವರು ತಲುಪ್ಬೋದಿತ್ತು, ಇರಲಿ, ಅವರ ಇನ್ನಿಂಗ್ಸನ್ನು ಆಡಿ ಹೋದರು ಅಂತಲೇ ಹೇಳ್ಬೋದು. ಶಿವಮ್ ಡುಬೆ ಬರ್ತಾರೆ ನೆಕ್ಸ್ಟು. ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ ಟೂರ್ನಮೆಂಟ್ ಅವರಿಗೆ. ಇವತ್ತು ಈ ಫೈನಲ್ ಪಂದ್ಯ ಮಾತ್ರ ಸಖತ್ತಾಗಿಯೇ ಆಡ್ತಾರೆ. ಮೊದಲ ಬಾಲ್ನಿಂದನೇ ಅಗ್ರೆಸಿವ್ ಆಗಿ ಸ್ಟಾರ್ಟ್ ನೀಡಿದ್ರು, ಕೊನೆಯ ತನಕ ಕೂಡ ನಿಲ್ತಾರೆ ಅವರು ಕೂಡ. ಇನ್ನು ವಿರಾಟ್ ಕೊಹ್ಲಿ ಇದೇ ಹಂತದಲ್ಲಿ 50ಯನ್ನು ಪೂರೈಸ್ತಾರೆ. ವಿರಾಟ್ ಕೊಹ್ಲಿ 50 ಗಳಿಸಿದ ಬಳಿಕ ತುಂಬಾ ಅಗ್ರೆಸಿವ್ ಆಗ್ತಾರೆ. ಬೌಂಡ್ರಿ ಸಿಕ್ಸರ್ಗಳ ಸೂರಿಮಳೆಗೆ ಇದು ಭರ್ಜರಿ 76 ರನ್ಗಳನ್ನು ಗಳಿಸ್ತಾರೆ. ಈ 76 ಬಂದಿದ್ದು ನೆನಪಿರಲಿ 34ಕ್ಕೆ 3 ವಿಕೆಟ್ ಬಿದ್ದಾಗಿನಿಂದ. ಒನ್ ಆಫ್ ದ ಗ್ರೇಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಸ್ಟ್ರೈಕ್ ರೇಟ್ ಬಗ್ಗೆ ಇಲ್ಲಿ ಮ್ಯಾಟ್ರೇ ಆಗಲ್ಲ. ನಂತರ ಶಿವಮ್ ದುಬೆ ಒಳ್ಳೆ ಫಿನಿಶ್ ಮಾಡ್ತಾರೆ. 16 ಬಾಲ್ನಲ್ಲಿ 27 ರನ್ ಗಳಿಸಿ ಇದರೊಂದಿಗೆ ಭಾರತ ತಂಡ 176 ಡಿಪೆಂಡಬಲ್ ಟಾರ್ಗೆಟನ್ನು ತಲುಪ್ತಾರೆ ಅಂತಲೇ ಹೇಳ್ಬೋದು. 177 ರನ್ಗಳ ಟಾರ್ಗೆಟ್ ಬಂದಿದ್ದ ಸೌತ್ ಆಫ್ರಿಕಾಕ್ಕೆ ಬೂಮ್ರಾ ಸ್ಟ್ರೈಕ್ಸ್ ಮಾಡ್ತಾರೆ. ಒಂದು ಬ್ಯೂಟಿ ಡೆಲಿವರಿ ಮೂಲಕ ರಿಜಾ ಹೆಂಡ್ರಿಕ್ಸನ್ನು ಬೌಲ್ ಮಾಡ್ತಾರೆ. ಒಂಥರ ಅನ್ಪ್ಲೇಯಬಲ್ ಥರನೇ ಇತ್ತು ಅದು. ಸಖತ್ತಾಗಿ ಹಾಕ್ತಾರೆ. ನಂತರ ಮಾರ್ಕ್ರಮ್ ಅವರು ಕೂಡ ಹರ್ಷದೀಪ್ ಸಿಂಗ್ಗೆ ಔಟ್ ಆಗ್ತಾರೆ 4 ರನ್ ಗಳಿಸಿ. ಸೌತ್ ಆಫ್ರಿಕಾಗೂ ಕೂಡ ಡಬಲ್ ಬ್ಲೋ ಬರುತ್ತೆ. 12 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡು. ನಂತರ ಟ್ರಿಸ್ಟನ್ ಸ್ಟಬ್ಸ್ ಅವರನ್ನು ಕಳಿಸ್ತಾರೆ. ಇದು ಅವ್ರಿಗೂ ಕೂಡ ವರ್ಕ್ ಆಗುತ್ತೆ, ಪ್ರಮೋಷನ್ ಮಾಡಿದ್ದು. ಟ್ರಿಸ್ಟನ್ ಸ್ಟಬ್ಸ್ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. 21 ಬಾಲ್ನಲ್ಲಿ 31 ರನ್ ಹೊಡೆದು ಇನ್ನೇನು ಮ್ಯಾಚನ್ನು ಇಂಡಿಯಾದಿಂದ ಕಸ್ಕೊಳ್ತಾರೆ ಅನ್ನೋಷ್ಟರಲ್ಲಿ ಅಕ್ಷರ್ ಪಟೇಲ್ ಅವರನ್ನು ಬೌಲ್ಡ್ ಮಾಡ್ತಾರೆ. ಮತ್ತೆ ಇಂಡಿಯಾ ಬ್ಯಾಕ್ ಆಗ್ತಾರೆ. 70ಕ್ಕೆ 3 ವಿಕೆಟನ್ನು ಕಳೆದುಕೊಳ್ಳುತ್ತೆ. ಅವರು ಔಟ್ ಆದ ಬಳಿಕ ಕ್ವಿಂಟನ್ ಡಿಕಾಕ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರನ್ನು ಲಿಟ್ರಲಿ ಟ್ರ್ಯಾಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಲಾಸ್ಟ್ ಮೂಮೆಂಟಲ್ಲಿ ಫೀಲ್ಡ್ ಪೊಸಿಷನ್ ಚೇಂಜ್ ಮಾಡಿ ಅವರನ್ನು ಕ್ಯಾಚ್ ಔಟ್ ಮಾಡಲಾಗುತ್ತೆ. 106ಕ್ಕೆ 4 ವಿಕೆಟ್ ಕಳೆದುಕೊಳ್ಳುತ್ತೆ. ನಂತರ ಹೆನ್ರಿಚ್ ಕ್ಲಾಸನ್ ಅವರು ತಮ್ಮ ಆಟ ಮುಂದುವರಿಸ್ತಾರೆ.
ಸ್ಪಿನ್ನರ್ಸ್ಗಳ ಮೇಲೆ ದಾಳಿ ಮಾಡಿ ಆಲ್ಮೋಸ್ಟ್ ಮ್ಯಾಚನ್ನು ಮುಗಿಸೇ ಬಿಟ್ಟಿದ್ರು ಅಂತಲೇ ಹೇಳ್ಬೋದು. 27 ಬಾಲ್ನಲ್ಲಿ ಭರ್ಜರಿ 52 ರನ್ ಗಳಿಸಿದ್ದಾರೆ. ಅಕ್ಷರ್ ಪಟೇಲ್ ಅವರ ಒಂದೇ ಓವರ್ನಲ್ಲಿ 24 ರನ್ ಹೊಡೆಯುವ ಮೂಲಕ ಮ್ಯಾಚನ್ನು ಕಸ್ಕೊಂಡೇ ಬಿಟ್ಟರು ಅಂತ ಎಲ್ಲ ಫ್ಯಾನ್ಸು ನಿರಾಶೆಯಲ್ಲಿ ಕೂತಿದ್ಬೇಕಾದ್ರೆ ಲಾಸ್ಟ್ 5 ಓವರ್ ಆಗಿದ್ದೆ ಮ್ಯಾಜಿಕ್. ಹಾರ್ದಿಕ್ ಪಾಂಡ್ಯ ಬರ್ತಾರೆ, ಕ್ಲಾಸನ್ ಅವರ ಇಂಪಾರ್ಟೆಂಟ್ ವಿಕೆಟ್ ತೆಗೆದು ಕೇವಲ 4 ರನ್ ಕೊಡ್ತಾರೆ ಆ ಓವರ್ನಲ್ಲಿ. ನಂತರ 16ನೇ ಓವರ್ ಹರ್ಷದೀಪ್ ಸಿಂಗ್ ಕೂಡ ಚಿಂದಿ ಬಾಲಿಂಗ್ ಹಾಕ್ತಾರೆ. 17ನೇ ಓವರ್ ಮತ್ತೆ ಪಾಂಡ್ಯ ಸಖತ್ತಾಗಿಯೇ ಬಾಲಿಂಗ್ ಮಾಡ್ತಾರೆ. ಹೀಗೆ ಲಾಸ್ಟ್ 5 ಓವರ್ ಬೇಕಾದರೆ ಸಖತ್ತಾಗುತ್ತೆ ಟೀಮ್ ಇಂಡಿಯಾ ತಂಡಕ್ಕೆ. ಈ ಟಾರ್ಗೆಟ್ ಕೂಡ ಡಿಫೆಂಡ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. 3%ನಿಂದ ವಿನ್ ಆಗಿದ್ದಾರೆ ಈ ಮ್ಯಾಚನ್ನು. ಕೊನೆಯಲ್ಲಿ ಸೌತ್ ಆಫ್ರಿಕಾಕ್ಕೆ ಫಿನಿಷ್ ಮಾಡಲು ಕೊಡೋದಿಲ್ಲ. ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ ಹಾಗೆಯೇ ಹರ್ಷದೀಪ್ ಸಿಂಗು ಅಷ್ಟು ಸಖತ್ ಬಾಲಿಂಗ್ ಹಾಕಿದ್ದಾರೆ. ಮಿಲ್ಲರ್ ಅವರ ಕ್ಯಾಚು ಇಂಪಾರ್ಟೆಂಟ್ ಆಗಿತ್ತು, ಅದನ್ನು ಸೂರ್ಯಕುಮಾರ್ ಯಾದವ್ ಅಂಡರ್ ಪ್ರೆಷರ್ ಬೌಂಡ್ರಿ ಲೈನಲ್ಲಿ ಸಖತ್ತಾಗಿ ಹಿಡಿತಾರೆ. ಅದು ಇನ್ಫ್ಯಾಕ್ಟು ವರ್ಲ್ಡ್ ಕಪ್ ಡಿಫೈನಿಂಗ್ ಕ್ಯಾಚ್ ಅಂತಲೇ ಹೇಳ್ಬೋದು, ಅಷ್ಟು ಸಖತ್ತಾಗಿ ಹಿಡಿದಿದ್ದಾರೆ. ಈ ಕ್ಯಾಚ್ನೊಂದಿಗೆ ಎಲ್ಲ ಬ್ಯಾಟ್ಸ್ಮನ್ಗಳು ಅವ್ರಿಗೂ ಔಟ್ ಆಗ್ತಾರೆ. ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಒಳ್ಳೆ ಬಾಲಿಂಗ್ ಮುಖಾಂತರ ಮ್ಯಾಚನ್ನು ಫಿನಿಷ್ ಮಾಡ್ತಾರೆ. ಇದರೊಂದಿಗೆ ಭಾರತ ತಂಡವು 7 ರನ್ಗಳ ಭರ್ಜರಿ ಜಯವನ್ನು ಗಳಿಸಿದರೆ ಅದು ಎಲ್ಲಿಂದ 28 ಬಾಲ್ನಲ್ಲಿ 27 ರನ್ ಬೇಕಾದಾಗಿನಿಂದ ಇದರ ಗೆಲುವು ಸಾಧಿಸುವುದು ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಈ ಎಫರ್ಟ್ಸ್ಗೆ ಎಲ್ಲರಿಗೂ. ಅದರೊಂದಿಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ರಿಟೈರ್ ಕೂಡ ಕೊಟ್ಟಿದ್ದು ತುಂಬಾ ಬೇಸರಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಒಳ್ಳೆ